ಬೆಳಗಾವಿಯಲ್ಲಿ ಕೃಷ್ಣ ಮೃಗಗಳ ಮರಣ ಮೃದಂಗವೇ ಶುರುವಾಗಿದೆ. ಏನೇ ಮಾಡಿದ್ರೂ ಎಷ್ಟೇ ಟ್ರೀಟ್ಮೆಂಟ್ ಕೊಟ್ಟರೂ ಸಾವಿನ ಸರಣಿಯನ್ನ ನಿಲ್ಲಿಸೋದಕ್ಕಾಗ್ತಿಲ್ಲ. 38 ಕೃಷ್ಣ ಮೃಗಗಳಲ್ಲಿ ಜಸ್ಟ್ 7 ಕೃಷ್ಣ ಮೃಗಗಳು ಉಳ್ಕೊಂಡಿವೆ. ಉತ್ತರ ಕರ್ನಾಟಕದ ಪ್ರಮುಖ ಮೃಗಾಲಯ ಅಂತಾನೆ ಕರೆಸಿಕೊಳ್ಳೋ ಬೆಳಗಾವಿಯ ಚೆನ್ನಮ್ಮ ಕಿರು ಮೃಗಾಲಯದಲ್ಲಿ ಸೂತಕದ ಛಾಯೆ ಆವರಿಸಿದೆ. ಪ್ರವಾಸಿಗರ ಪಾಲಿನ ಹಾಟ್ ಫೇವರಿಟ್ ಆಗಿದ್ದ ಕೃಷ್ಣ ಮೃಗಗಳ ಸಾವಿನ ಕೇಕೆ ಶುರುವಾಗಿದೆ. ಜಸ್ಟ್ 4 ದಿನದಲ್ಲಿ 31 ಕೃಷ್ಣ ಮೃಗಗಳು ನರಳಿ ಪ್ರಾಣ ಬಿಟ್ಟಿವೆ. ಹೀಗಾಗಿ ಉಳಿದಿರೋ 7 ಕೃಷ್ಣ ಮೃಗಗಳನ್ನ ಉಳಿಸಿಕೊಳ್ಳೋದಕ್ಕೆ ಅರಣ್ಯಾಧಿಕಾರಿಗಳು ಹರಸಾಹಸ ಪಡ್ತಿದ್ದಾರೆ. ಏನೇ ಮಾಡಿದ್ರೂ ಅರಣ್ಯಾಧಿಕಾರಿಗಳು ಎಷ್ಟೇ ಸರ್ಕಸ್ ಮಾಡಿದ್ರೂ ಕೃಷ್ಣ ಮೃಗಗಳ ಸಾವಿನ ಸರಣಿ ನಿಲ್ತಿಲ್ಲ. ಇದರಿಂದ ಎಚ್ಚೆತ್ತ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅರಣ್ಯಾಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು. ಕೃಷ್ಣ ಮೃಗಗಳ ಸಾವಿನ ಬಗ್ಗೆ ಮಾಹಿತಿ ಕಲೆ ಹಾಕಿದ ಸಚಿವರು ಇನ್ನುಳಿದ ಪ್ರಾಣಿಗಳಿಗೆ ಸೋಂಕು ಹರಡದಂತೆ ನೋಡ್ಕೊಳ್ಳೋದಕ್ಕೆ ಸೂಚನೆ ನೀಡಿದ್ರು. ಇದೇ ವಿಷಯವಾಗಿ ಬೀದರಲ್ಲಿ ಪ್ರತಿಕ್ರಿಯಿಸಿರೋ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ, ಕೃಷ್ಣ ಮೃಗಗಳ ಸರಣಿ ಸಾವು ಅತ್ಯಂತ ದುಃಖಕರ. ಮೇಲ್ನೋಟಕ್ಕೆ ಎಚ್ಎಸ್ ಬ್ಯಾಕ್ಟೀರಿಯಾದಿಂದ ಸಾವನ್ನಪ್ಪಿರುವುದು ಗೊತ್ತಾಗಿದೆ. ಬೇರೆ ಮೃಗಾಲಯಗಳಿಗೆ ಈ ರೋಗ ಹರಡದಂತೆ ನಿಗಾ ವಹಿಸಿದ್ದೇವೆ ಅಂದ್ರು. ಫಾರೆಸ್ಟ್ನವ್ರು ಹೋಗಿದ್ದಾರೆ, ಅವ್ರು ನೋಡ್ಕೊಂಡು ಬರ್ಲಿಕ್ಕೆ ಚೇರ್ಮನ್ ಹೋಗಿದ್ದಾರೆ. ಅಧಿಕಾರಿಗಳಿಗೆ ಹೇಳಿದ್ವಿ, ಬಂದ ಮ್ಯಾಗ ಅವರು ಇನ್ನೂ ರಿಪೋರ್ಟ್ ಬರ್ಬೇಕ್ರಿ. ಅದು 31 ಆಗಿದೆ. ಬಹುಶಃ ಇನ್ನಷ್ಟು ಭಾಳ ಬೇರೆ ಹೋಗಿ ಬಂದಿರ್ಬೇಕಂತ ಆತಂಕ ಇದೆ ಅದು. ಯಾಕಂದ್ರೆ ಅದು ಜಸ್ಟ್ ಲೈಕ್ ಕೊರೋನಾ ಟೈಪ್ ಅಂತ ಹೇಳ್ತಾರೆ ಅವರು, ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ರೋಗ ಇದೆ ಅಂತ. ಸೊ ಅದಕ್ಕೆ ನೋಡೋಣ, ಅವ್ರು ಹೋಗಿ ಬಂದಮೇಲೆ ಮತ್ತು ನಮ್ಮ ಬಣ್ಣಾರ್ಘಟ್ಟ ಅಲ್ಲಿಂದ ಬೆಂಗಳೂರಿಂದ ಕೂಡ ಎಕ್ಸ್ಪರ್ಟ್ ಬಂದಿದ್ದಾರೆ ಡಾಕ್ಟ್ರು. ಅವ್ರು ರಿಪೋರ್ಟ್ ಕೊಟ್ಟಮೇಲೆ ಮುಂದೆ ಏನು ಸರ್ಕಾರ ಮಾಡಬೇಕು, ಜಿಲ್ಲಾಡಳಿತ ಏನು ಮಾಡಬೇಕು ಅಂತ ನೆಕ್ಸ್ಟ್ ಸ್ಟೆಪ್. ಇದು ಬ್ಯಾಕ್ಟೀರಿಯಲ್ ವೈರಸ್ನಿಂದ ರೋಗದಿಂದ ಈ ಸಾವು ಆಗಿದೆ ಅಂತೇಳಿ ಹೇಳಿ ಇವತ್ತು ಮೇಲ್ನೋಟಕ್ಕೆ ಸಾಬೀತಾಗಿದೆ. ನಮ್ಮ ಅಧಿಕಾರಿಗಳು ಮತ್ತು ಪಶು ವೈದ್ಯರು ಪ್ರಾಣಿಗಳಿಗೆ ಇವತ್ತು ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಈ ವಿಷಯದ ಬಗ್ಗೆ ಭಾಳ ಉನ್ನತ ಮಟ್ಟದ ಒಂದು ತನಿಖೆಗೆ ಆದೇಶ ಮಾಡಿದ್ದಾರೆ. ಕೃಷ್ಣ ಮೃಗಗಳ ಸಾವಿನ ಸರಣಿ ಶುರುವಾಗಿ 4 ದಿನ ಆದರೂ ರಾಜ್ಯ ಮೃಗಾಲಯ ಪ್ರಾಧಿಕಾರದ ಅಧ್ಯಕ್ಷರು ಈ ಕಡೆ ಮುಖ ಹಾಕಿರಲಿಲ್ಲ. ಇವತ್ತು ಕಿರು ಮೃಗಾಲಯಕ್ಕೆ ಭೇಟಿ ನೀಡಿದ ರಂಗಸ್ವಾಮಿ ಕೃಷ್ಣ ಮೃಗಗಳಿಗೆ ಮೀಸಲಿಟ್ಟ ಪ್ರದೇಶವನ್ನ ಪರಿಶೀಲಿಸಿದ್ರು. ಮೃಗಾಲಯದಲ್ಲಿ ಉಳಿದಿರೋ 7 ಕೃಷ್ಣ ಮೃಗಗಳಿಗೂ ಸೋಂಕು ತಗುಲಿದ್ದು 20 ಗುಂಟೆ ಜಾಗವನ್ನ ಐಸೋಲೇಟ್ ಮಾಡಿದ್ದಾರೆ. ವೈರಸ್ ಬ್ಯಾಕ್ಟೀರಿಯಾದಿಂದ ಆಗಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ಅದು ನಿಜನಾ ಅಥವಾ ಸುಳ್ಳು ಮಾಹಿತಿ ಗೊತ್ತಾಗಬೇಕಾದ್ರೆ ವೈದ್ಯಕೀಯ ವರದಿ ಬರಬೇಕು ನಮಗೆ. ಅದು ನಮಗೆ ಸ್ಪಷ್ಟವಾಗಿ ಏನು ಮಾಡ್ಬೋದು, ಯಾವ ರೀತಿ ಕ್ರಮ ತಗೋಬೋದು, ಯಾರ ಮೇಲೆ ತಗೋಬೇಕು ಅನ್ನೋದು ನಮಗೆ ಮಾಹಿತಿ ಸಿಗುತ್ತೆ. ಈಗ ಡಾಕ್ಟ್ರು ಮತ್ತು ಅಧಿಕಾರಿ ಕುಣಿಸ್ಕೊಂಡು ಇನ್ನೂ ಸ್ಪಷ್ಟ ಮಾಹಿತಿ ತಗೋತೀನಿ. ನವೆಂಬರ್ 13ರಂದು ಕಳುಹಿಸಿದ್ದ ಮರಣೋತ್ತರ ಪರೀಕ್ಷೆಯ ವರದಿ ಇನ್ನೂ ಬಂದಿಲ್ಲ. ಹೀಗಾಗಿ ಕೃಷ್ಣ ಮೃಗಗಳ ಸಾವು ನಿಗೂಢವಾಗಿದ್ದು ಉಳಿದಿರುವ ಪ್ರಾಣಿಗಳನ್ನು ಉಳಿಸೋ ಕೆಲಸ ಆಗಬೇಕಾಗಿದೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ.